ಹೆಜಮಾಡಿ ಗ್ರಾಮೀಣ ಕಾಂಗ್ರೆಸ್ ಸಮಿತಿಯ ಪದ ಪ್ರದಾನ. ಹೆಜಮಾಡಿ ಗ್ರಾಮೀಣ ಕಾಂಗ್ರೆಸ್ನ ನೂತನ ಅಧ್ಯಕ್ಷ ಪ್ರಬೋಧ್ ಚಂದ್ರ ಹೆಜಮಾಡಿ ಹಾಗೂ ಪದಾಧಿಕಾರಿಗಳ ಪದ ಪ್ರದಾನ ಸಮಾರಂಭವು ಮೇ 10ರಂದು ಸಂಜೆ 5 ಗಂಟೆಗೆ ಹೆಜಮಾಡಿ ಬಿಲ್ಲವರ ಸಂಘದಲ್ಲಿ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿಯ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಪಕ್ಷದ ಬಲವರ್ಧನೆಯೇ ನಮ್ಮ ಗುರಿ. ಕಾರ್ಯಕರ್ತರೇ ಪಕ್ಷದ ಶಕ್ತಿ. ಕಾಂಗ್ರೆಸ್ ಪಕ್ಷಕ್ಕೆ ಕಾರ್ಯಕರ್ತರೇ ನಿಜವಾದ ಆಸ್ತಿ. ಬೂತ್ ಮಟ್ಟದಿಂದ ಪಕ್ಷವನ್ನ ಸಂಘಟಿಸುವುದು ನಮ್ಮ ಮೊದಲ ಆದ್ಯತೆ. ಪ್ರತಿಯೊಬ್ಬ ಪದಾಧಿಕಾರಿಯು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಎಂದರು. ಸರ್ಕಾರದ ಜನಪರ ಯೋಜನೆಗಳನ್ನ ಮತ್ತು ಗ್ಯಾರಂಟಿ ಯೋಜನೆಗಳನ್ನ ಹಳ್ಳಿಯ ಪ್ರತಿಯೊಬ್ಬರಿಗೂ ತಲುಪಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಫಲಾನುಭವಿಗಳಿಗೆ ಸರಿಯಾದ ಮಾಹಿತಿಯನ್ನ ನೀಡಿ ಅರ್ಹರಿಗೆ ಸೌಲಭ್ಯ ಸಿಗುವಂತೆ ನೋಡಿಕೊಳ್ಳಬೇಕು ಎಂದರು. ಭಿನ್ನಾಭಿಪ್ರಾಯಗಳನ್ನು ಮರೆತು ನಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಿದೆ. ಮುಂಬರುವ ಚುನಾವಣೆಗಳಲ್ಲಿ ಪಕ್ಷದ ಗೆಲುವಿಗಾಗಿ ಇಂದಿನಿಂದಲೇ ಸಿದ್ಧತೆ ಆರಂಭಿಸಬೇಕು ಎಂದು ಅವರು ತಿಳಿಸಿ ಕಾರ್ಯಕರ್ತರಿಗೆ ಹೊಸ ಹುರುಪನ್ನ ತುಂಬಿದ್ರು. ಈ ಸಂದರ್ಭದಲ್ಲಿ ಕರಾವಳಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಎಂಎ ಗಫೂರ್, ಕಾಪು ಬ್ಲಾಕ್ ಕಾಂಗ್ರೆಸ್ ಸಮಿತಿ ದಕ್ಷಿಣದ ಅಧ್ಯಕ್ಷ ವೈ ಸುಕುಮಾರ್, ಕಾಪು ತಾಲೂಕು ಗ್ಯಾರಂಟಿ ಕೋಆರ್ಡಿನೇಟರ್ಗಳಾದ ನವೀನ್ ಚಂದ್ರ ಜಯಶೆಟ್ಟಿ, ಅಬ್ದುಲ್ ಅಜೀಜ್ ಹೆಜಮಾಡಿ, ಹೆಜಮಾಡಿ ಬಿಲ್ಲವರ ಸಂಘದ ಅಧ್ಯಕ್ಷ ಮೋಹನ್ ದಾಸ್ ಹೆಜಮಾಡಿ, ಹೆಜಮಾಡಿ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ದಯಾನಂದ ಹೆಜಮಾಡಿ, ಶ್ರೀ ಬ್ರಹ್ಮಲಿಂಗೇಶ್ವರ ಅಬ್ಬಗದಾರಗ ಆಲಡೆಯ ಆಡಳಿತ ಮುಕ್ತೇಶ್ವರ ಸುರೇಶ್ ಶೆಟ್ಟಿ, ಕಾಂಗ್ರೆಸ್ ಮುಖಂಡ ಗುಲಾಂ ಮೊಹಮ್ಮದ್ ಹೆಜಮಾಡಿ, ಉದ್ಯಮಿ ರಾಲಿ ದಿ ಕೋಸ್ಟಾ, ಎಚ್ ಪರಮೇಶ್ವರ್, ವಿಕ್ರಮ್ ರಾಜ್, ಜಗದೀಶ್ ಆಚಾರ್ಯ ಪಡುಬಿದ್ರಿ, ರಾಜು ಎಚ್, ಸಂಜೀವ ಟಿ, ನಿರ್ಮಲಾ ಹೆಜಮಾಡಿ ಮೊದಲಾದವರು ಉಪಸ್ಥಿತರಿದ್ದರು. ಹೆಜಮಾಡಿ ಗ್ರಾಮೀಣ ಕಾಂಗ್ರೆಸ್ನ ಅಧ್ಯಕ್ಷ ಸುಧೀರ್ ಕರ್ಕೇರ ಸಭಾಧ್ಯಕ್ಷತೆಯನ್ನ ವಹಿಸಿದ್ದರು. ನವೋದಯ ಮಹಿಳೆಯರ ತಂಡ ಇರಬಹುದು, ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಕಾರ್ಯ ಮಾಡಿದಂತ ಹಿನ್ನೆಲೆಗಳು ಅವರಿಗೆ ಇದೆ. ಆ ದೃಷ್ಟಿಯಲ್ಲಿ ಸಂಘಟನಾತ್ಮಕವಾಗಿ ಒಬ್ಬ ಸಮರ್ಥ ಪ್ರಮೋದರವರು ಸಮರ್ಥವಾಗಿ ಸಂಘಟನೆಯನ್ನು ಮಾಡಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲರೂ ಸರ್ವಾನುಮತದಿಂದ ಅವರನ್ನು ಆಯ್ಕೆ ಮಾಡಿ ಹೆಚ್ಚಿನ ಅಂಶ ಇವತ್ತು ಅವರ ಪದಗ್ರಹಣ ಕಾರ್ಯಕ್ರಮಕ್ಕೋಸ್ಕರ ನಾವು ಒಟ್ಟಾಗಿದ್ದೇವೆ. ಇವತ್ತು ನಮ್ಮ ಹತ್ರ ಶುದ್ಧ ಪ್ರಾಸ್ತಾವಿಕವಾಗಿ ಶೇಖರ್ ಹೆಜಮಾಡಿ ಅವರು ಮಾತಾಡಿದರು. ಸ್ವಲ್ಪ ಮಟ್ಟಿಗೆ ಇವತ್ತು ಅವರು ಸ್ವಲ್ಪ ಸ್ಟ್ರಾಂಗ್ ಇಂಜೆಕ್ಷನ್ ಕೊಟ್ಟರು ಅಂತ ಕಾಣುತ್ತೆ. ಹೆಚ್ಚಿನ ಅಂಶ ಕಾಂಗ್ರೆಸ್ ಪಕ್ಷದ ವಿಚಾರಗಳು, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ಕಾಂಗ್ರೆಸ್ ಪಕ್ಷದ ನಾಯಕತ್ವ, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳೇ ಇವತ್ತು ಸ್ವಲ್ಪ ಸ್ಟ್ರಾಂಗ್ ಆಗಿ ನಮಗೆ ಕಾಣ್ತದೆ. ಯಾಕಂತ ಹೇಳಿದ್ರೆ ನಾವು ಯಾವುದೋ ಒಂದು ಮೂಡ್ನಲ್ಲಿ ಇದ್ದೇವೆ, ಯಾವುದೋ ಒಂದು ಕಲ್ಪನೆಯಲ್ಲಿದ್ದೇವೆ. ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ದು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ಪಕ್ಷ. ಈ ದೇಶಕ್ಕೆ ಸ್ವಾತಂತ್ರ್ಯ ಗಳಿಸುವಲ್ಲಿ ಅನೇಕ ಮಹಾನ್ ಪುರುಷರು ತನ್ನ ಇವತ್ತು ಜೈಲಿಗೆ ಹೋಗಿ ಬಲಿದಾನ ಮಾಡಿ ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯ ಗಳಿಸುವಂತ ಕೆಲಸ ಕಾರ್ಯ ಆಗಿದ್ದು. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಆಡಳಿತಕ್ಕೆ ಬಂದ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಖಾಂತರ ಸಂವಿಧಾನ ಕೊಟ್ಟಂತ ಪಕ್ಷ. ನಮ್ಮ 140 ಕೋಟಿ ಜನರನ್ನು ಕೂಡ ನಾವು ಒಂದೇ ಅನ್ನುವಂತ ರೀತಿಯಲ್ಲಿ ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಜಾತಿ, ಬೇರೆ ಬೇರೆ ಭಾಷೆ, ವಿಭಿನ್ನ ಸಂಸ್ಕೃತಿ ಜನರಿದ್ರೂ ಕೂಡ ನಾವೆಲ್ಲ ಒಂದೇ ಅನ್ನುವಂತ ರೀತಿಯಲ್ಲಿ ನಮ್ಮನ್ನು ಒಟ್ಟು ಸೇರಿಸುವಂತಹ ಒಂದು ಸಂವಿಧಾನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ. ಹೆಚ್ಚಿನ ಅಂಶ ಆ ಸಂವಿಧಾನ ಬರೋದಕ್ಕಿಂತ ಮೊದಲು ಇವತ್ತು ಕೂಲಿ ಕೆಲಸ ಮಾಡುವವನ ಮಗ ಕೂಲಿ ಕೆಲಸ ಮಾಡಿಯೇ ಸಾಯ್ಬೇಕು, ಆಟೋ ರಿಕ್ಷಾ ಬಿಡುವವನ ಮಗ ಆಟೋ ರಿಕ್ಷಾ ಬಿಟ್ಟೇ ಸಾಯ್ಬೇಕು, ಅಥವಾ ಅವರು ಏನಾದ್ರು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು ಅಂತ ಕಲ್ಪನೆಗಳೇ ಇಲ್ಲದಂತ ಒಂದು ಅವಕಾಶ ಇರುವಂತ ಸಂದರ್ಭದಲ್ಲಿ ಸಂವಿಧಾನ ನಮಗೆಲ್ಲರೂ ಕೂಡ ಹಕ್ಕನ್ನು ಕೊಟ್ಟಿದೆ, ನಮಗೆ ಸಮರ್ಥನವಾಗಿ ಹಕ್ಕನ್ನು ಕೊಟ್ಟಿದೆ. ಆ ದೃಷ್ಟಿಯಲ್ಲಿ ಸಂವಿಧಾನವನ್ನು ಕೊಟ್ಟಂತ ಪಕ್ಷ, ಈ ದೇಶಕ್ಕೆ ರಾಷ್ಟ್ರ ಧ್ವಜವನ್ನು ಕೊಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ, ಈ ದೇಶಕ್ಕೆ ರಾಷ್ಟ್ರ ಗೀತೆಯನ್ನು ಕೊಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಈ ನಿರಂತರವಾಗಿ ಸ್ವಾತಂತ್ರ್ಯ ಪಡೆದಂತ ಸಮಯದಲ್ಲಿ ಬಡತನ ಅನ್ನುವಂಥದ್ದು ದೊಡ್ಡ ಸಮಸ್ಯೆ ಆಗಿತ್ತು. ಈ ಬಡತನ ನಿರ್ಮೂಲಕ್ಕೋಸ್ಕರ ಅನೇಕ ಕ್ರಾಂತಿಕಾರಿಕವಾದಂತಹ ಕಾರ್ಯಕ್ರಮಗಳನ್ನು ತಂದುಕೊಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಭೂಮಸ್ಪುದೆ ಕಾನೂನು ಇರ್ಬೋದು, ಹೆಚ್ಚಿನ ಅಂಶ ಬಹಳಷ್ಟು ಜನರಿಗೆ ಭೂಮಿ ಸಿಗುವಂತ ಅವಕಾಶ ಆಗಿದೆ. ಆದ್ರೆ ಇವತ್ತು ನಾವು ನೋಡ್ತೇವೆ ಅವರ ಮನೆಯಲ್ಲಿ ಬಾವುಟ ಬೇರೆ ಹಾರಾಡ್ತದೆ. ಇಂಥ ಸಮಯದಲ್ಲಿ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಕೂಡ ಕಾಂಗ್ರೆಸ್ ಪಕ್ಷದ ಸಂಘಟನೆ
ಮತ್ತು ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಜಾಗೃತಿ ಮೂಡಿಸದೆ ಇರುವಂಥದ್ದು ಕೂಡ ಒಂದು ಕಾರಣ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಉದಾಹರಣೆಗೆ ನಮ್ಮ ಗ್ಯಾರಂಟಿ ಸ್ಕೀಮ್ ಇದೆ. ಸಿದ್ದರಾಮಯ್ಯ ಅವರು ಚುನಾವಣಾ ಸಮಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಗ್ಯಾರಂಟಿ ಸ್ಕೀಮ್ ಅನ್ನು ಅನುಷ್ಠಾನಕ್ಕೆ ತರ್ತೇವೆ ಅನ್ನುವಂಥ ರೀತಿಯಲ್ಲಿ. ಆದ್ರೆ ಇವತ್ತು ಹೆಚ್ಚಿನ ಅಂಶ ನಮ್ಮ ಊರಲ್ಲೆಲ್ಲ ನಾವೆಲ್ಲ ನೋಡ್ತೇವೆ, ಯಾವ ಗ್ಯಾರಂಟಿ ಕೂಡ ಅದಕ್ಕೆ ಪ್ರಚಾರ ಕೂಡ ಬಗ್ಲಿಲ್ಲ. ಆದ್ರೆ ಘಟ್ಟದಲ್ಲಿ ಎಲ್ಲ ನಮ್ಮ ಶಾಸಕರು ಗೆದ್ದರು, 138 ಜನ ಶಾಸಕರು ಗೆದ್ದು ಬಂದರು. ಆ ಕಾರಣ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿ ಸ್ಕೀಮ್ ಅನುಷ್ಠಾನಕ್ಕೆ ಬಂತು. ಆದ್ರೆ ಗ್ಯಾರಂಟಿ ಸ್ಕೀಮ್ನಲ್ಲಿ ಹೆಚ್ಚಿಗೆ ಫಲಾನುಭವಿಗಳು ಅಂತ ಹೇಳಿದ್ರೆ ಅದು ಇಡೀ ರಾಜ್ಯದಲ್ಲಿ ಉಡುಪಿ ಜಿಲ್ಲೆ. ಹೆಚ್ಚಿಗೆ ಫಲಾನುಭವಿಗಳು ಪ್ರಯೋಜನ ಪಡ್ಕೊಂಡವರು ಯಾರು ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹೈಯೆಸ್ಟ್ ಜನ. ಆದ್ರೆ ಇವತ್ತು ಗ್ಯಾರಂಟಿ ಸ್ಕೀಮ್ನ ಅನುಷ್ಠಾನ ಆಗಿದೆ. ಬರೀ 3 ತಿಂಗಳಲ್ಲಿ ಚುನಾವಣಾ ಸಮಯದಲ್ಲಿ ಕೊಟ್ಟಂತ ಆಶ್ವಾಸನೆಯನ್ನ ಇಡೀ ರಾಷ್ಟ್ರದಲ್ಲಿ ಯಾರಾದ್ರೂ ಒಂದು ಸರ್ಕಾರ, ಕಾಂಗ್ರೆಸ್ ಪಕ್ಷ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅನುಷ್ಠಾನ ಮಾಡಿದ್ರೆ ಅದು ಪ್ರಥಮ. ಇವತ್ತು ಇವತ್ತು 3 ತಿಂಗಳಲ್ಲಿ ಅದಕ್ಕೆ ಅನುಷ್ಠಾನ ಮಾಡುವಂತ ಕೆಲಸ ಕಾರ್ಯ ಮಾಡ್ತಾರೆ. 2,000 ರೂಪಾಯಿ ಇವತ್ತು ಮಹಿಳೆಯರ ಅಕೌಂಟಿಗೆ ಹೋಗ್ತದೆ. ಅದೇ ರೀತಿಯಾಗಿ ಕರೆಂಟ್ ಫ್ರೀ, ಬಸ್ಸಿನಲ್ಲಿ ಧರ್ಮಾರ್ಥ ಮಹಿಳೆಯರಿಗೆ ಅಕ್ಕಿ ಇನ್ನು 5 ಕೆಜಿ ಜಾಸ್ತಿ, 10 ಕೆಜಿ. ನಂತರ ಇವತ್ತು ಯುವ ನೀತಿಯ ಕಾರ್ಯಕ್ರಮ, ಇವತ್ತು ಯುವಕರಿಗೆ ಸ್ಟೈಪೆಂಡ್ ರೀತಿಯಲ್ಲಿ ಕೊಡುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮ ಒಂದು ತಿಂಗಳಿಗೆ 4,000ರಿಂದ 5,000 ರೂಪಾಯಿ ಒಂದು ಮನೆಗೆ ಪ್ರಯೋಜನ ಸಿಗ್ತದೆ. ಒಂದು ಮನೆಗೆ ಪ್ರಯೋಜನ ಆಗುವಂತ ಅವಕಾಶ. 5 ವರ್ಷದಲ್ಲಿ 3 ಲಕ್ಷದ ಪ್ರಯೋಜನ ಆಗ್ತದೆ. ಒಂದು ಮನೆಗೆ 5 ವರ್ಷದಲ್ಲಿ 3 ಲಕ್ಷ ರೂಪಾಯಿಯ ಪ್ರಯೋಜನ ಒಂದು ಪ್ರತಿಯೊಂದು ಕುಟುಂಬ ಕೂಡ ಆಗ್ತದೆ. ಇದರ ಬಗ್ಗೆ ಅನುಷ್ಠಾನಕ್ಕೆ ತರುವಾಗ ಸಾಕಷ್ಟು ಅಪಪ್ರಚಾರ ಆಯಿತು. ಇವತ್ತು ಇದು ಗ್ಯಾರಂಟಿಯನ್ನು ತಂದು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಹೋಗ್ತದೆ, ಗ್ಯಾರಂಟಿಯೆಲ್ಲ ಬಂದು ಇದು ವ್ಯರ್ಥ, ಬಿಡ್ಡಿ ಗ್ಯಾರಂಟಿ, ಇದರಿಂದ ಏನು ಪ್ರಯೋಜನ ಇಲ್ಲ. ಇವತ್ತು ಬಸ್ಸಿಗೆ ಮಹಿಳೆಯರೆಲ್ಲ ಹೋಗಿ ಎಲ್ಲ ಬಾಗಿಲು ದುಡ್ಡು ಮಾಡಿದ್ರು. 3 ದಿವಸ ಟ್ರೋಲ್ ಆಯ್ತು ಮಾಧ್ಯಮಗಳಲ್ಲಿ, 3 ದಿವಸ ಟ್ರೋಲ್ ಆಯ್ತು. ಗ್ಯಾರಂಟಿಯಿಂದ ಈ ರೀತಿ ಅನಾಹುತ ಆಯ್ತು ಅಂತ ಹೇಳಿ. ಅದೇ ರೀತಿಯಾಗಿ ಇನ್ನು ಒಬ್ಬ ಹೋಗಿ ಬಸ್ಸಿನ ಅಡ್ಡ ಮಾಲಿದ್ದ, ನನ್ನ ಹೆಂಡತಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಅವಳು ಇನ್ನೂ ಬಂದಿಲ್ಲ ಅಂತೇಳಿ ಅಡ್ಡ ಮಲಗಿದ. ಅದು 3 ದಿವಸ ಟ್ರೋಲ್ ಆಯ್ತು. ಇಂಥ 54 ಬಗೆಯ ಅಪಪ್ರಚಾರಗಳು ಮಾಧ್ಯಮಗಳ ಮುಖಾಂತರ ಬಂತು, ಗ್ಯಾರಂಟಿಯ ಮುಖಾಂತರ. ಆದ್ರೆ ಒಂದು ಹುಡುಗ ಹೇಳಿದ, ನನಗೆ ಟ್ಯೂಷನ್ ತಗೊಳ್ಳಿಕ್ಕೆ ಅವಕಾಶ ಇರಲಿಲ್ಲ, ನನ್ನ ತಾಯಿಗೆ 2,000 ರೂಪಾಯಿ ಬಂತು, ನಾನು ಟ್ಯೂಷನ್ ತಗೊಂಡೆ, ನನಗೆ ಫಸ್ಟ್ ರ್ಯಾಂಕ್ ಬಂತು ಅಂತ ಹೇಳಿ. ಇಂಥ ಎಷ್ಟು ಸನ್ನಿವೇಶಗಳಿದೆ. ಈ ಗ್ಯಾರಂಟಿಯಿಂದಾಗಿ ಸಾಧಾರಣ 85ರಿಂದ 90% ಜನರಿಗೆ ಈ ಗ್ಯಾರಂಟಿ ಪ್ರತಿ ಮನೆಗೆ ಹೋಗ್ತದೆ. 1,28,00,000 ಮನೆಗೆ ಈ ಗ್ಯಾರಂಟಿಯ ಕಾರ್ಯಕ್ರಮ ಕೊಡ್ತದೆ. ಇದಕ್ಕೋಸ್ಕರ ರಾಜ್ಯ ಸರ್ಕಾರ ತನ್ನ ಬಜೆಟ್ನಲ್ಲಿ 56,000 ಕೋಟಿ ರೂಪಾಯಿಗಳನ್ನು ವರ್ಷಕ್ಕೆ ಖರ್ಚು ಮಾಡ್ತದೆ. 20 ಕೋಟಿಗಿಂತ ಮಿಕ್ಕಿ ಮಾಸಾಸರ ಕೊಡುವಂತ ಕಾರ್ಯಕ್ರಮ. ಸಿದ್ದರಾಮಯ್ಯವರ 4,09,000 ಕೋಟಿ ರೂಪಾಯಿಯ ಬಜೆಟ್ನಲ್ಲಿ ಇವತ್ತು 1 ಲಕ್ಷ ಕೋಟಿ ರೂಪಾಯಿ ಜನರ ಅಕೌಂಟಿಗೆ ಹಣ ಹೋಗ್ತದೆ. 1 ಲಕ್ಷ ಕೋಟಿ ರೂಪಾಯಿ. ಇದರ ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ, ಆ ಅಕೌಂಟಿಗೆ ಹೋದಂತಹ ಹಣ ಅಲ್ಲೇ ಉಳಿಲಿಲ್ಲ. ಆ ಅಕೌಂಟಿಗೆ ಹೋದಂತ ಜನ ಹಣ ಮಾರುಕಟ್ಟೆಗೆ ಹೋಯ್ತು. ಮಹಿಳೆಯರಿಗೆಲ್ಲ ಪರ್ಚೇಸಿಂಗ್ ಕೆಪಾಸಿಟಿ ಜಾಸ್ತಿ ಆಯ್ತು. ಆ ದೃಷ್ಟಿಯಲ್ಲಿ ಇವತ್ತು ಸೆಂಟ್ರಲ್ ಗವರ್ಮೆಂಟ್ ಮೊನ್ನೆ ಅಸೆಸ್ಮೆಂಟ್ ಮಾಡುವಂತ ಕಾರ್ಯಕ್ರಮ ಆಯಿತು. ಆ ಅಸೆಸ್ಮೆಂಟ್ ನಲ್ಲಿ ಇಡೀ ದೇಶದಲ್ಲಿ ತಲಾ ಆದಾಯ 2,400,000 ರೂಪಾಯಿ ಇವತ್ತು ಪ್ರಥಮ ಇಡೀ ದೇಶದಲ್ಲಿ ಪ್ರಥಮ ರಾಜ್ಯ, ಈ ಕರ್ನಾಟಕ ರಾಜ್ಯ ಪ್ರಥಮ ಸ್ಥಾನ ಬಂತು. ಈ ರೀತಿಯಲ್ಲಿ ಹೆಚ್ಚಿನ ವಿಷಯ ನಾವೆಲ್ಲ ಧರ್ಮದಲ್ಲಿ ರಾಜಕೀಯ ಇರಲಿಕ್ಕೂದು ಅಂತ ಹೇಳುವುದು, ರಾಜಕೀಯದಲ್ಲಿ ಧರ್ಮ ಬೇಕು ಅಂತ ಹೇಳುವುದು. ಆದ್ರೆ ಇವತ್ತು ರಾಜಕೀಯ ಅನ್ನುವಂಥದ್ದು, ಧರ್ಮ ಅನ್ನುವಂಥದ್ದು ಬೇರೆ ಸ್ಥಾನದಲ್ಲಿ ಇರುವಂಥದ್ದು. ನಮ್ಮನ್ನೆಲ್ಲ ಒಟ್ಟು ಸೇರಿಸಿ ಮಾನವರಾಗಿ ಕೊಂಡೋಗುವಂತ ಕೆಲಸ ಕಾರ್ಯ ಪ್ರತಿಯೊಂದು ಧರ್ಮಗಳು ಮಾಡ್ತದೆ. ರಾಜಕೀಯ ವ್ಯವಸ್ಥೆಗಳು ಅದು ನಮ್ಮ ಆಡಳಿತ ವ್ಯವಸ್ಥೆಗೋಸ್ಕರ ಇರುವಂಥದ್ದು.
ಆನಂತರ ಇವತ್ತು ನಾವು ಎಷ್ಟು ಚರ್ಚೆ ಮಾಡ್ತೇವೆ, ಇದೇ ನಮ್ಮ ಯಜಮಾನಿಯಲ್ಲಿ ಬಂದರೀಗ ಹಿಂದೆ ಕೂತಿದ್ದಾರೆ ಎಲ್ಲ ಹೆಚ್ಚಿನ ನಿಮಿಷ ಶ್ರೀಯುತ 2013 ಇಸ್ವಿಯಲ್ಲಿ ಶ್ರೀಯುತ ಸಿದ್ದರಾಮಯ್ಯನವರು ಪ್ರಥಮ ಬಜೆಟ್ ನಲ್ಲಿ ಘೋಷಣೆಯನ್ನ ಮಾಡಿದರು. ಆದ್ರೆ ಆ ಸ್ಥಾನಗಳಲ್ಲಿ ಸರ್ಕಾರ UPA ಸರ್ಕಾರ, ಕೇಂದ್ರ ಸರ್ಕಾರ ಪ್ರಸ್ತಾಪ 70% ಸೆಂಟ್ರಲ್ ಗವರ್ಮೆಂಟ್ ಕೊಡಬೇಕು, 10% ಸ್ಟೇಟ್ ಗವರ್ಮೆಂಟ್ ಕೊಡಬೇಕು ಅಂತೇಳಿ ಆಗಿದೆ. ಅಂತ ಸಮಯದಲ್ಲಿ ಆ ಪ್ರಪೋಸಲ್ ಹೋಗುವಾಗ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಆಗಿ ಹೋಗುವಾಗ ನಮ್ಮ ಸರ್ಕಾರ ಹೋಯಿತು, NDA ಸರ್ಕಾರ, ಈಗಿನ ಸರ್ಕಾರ ಬಂತು. ಅವ್ರು ಹೇಳಿದ್ರು ನಾವು 40% ಮಾತ್ರ ಕೊಡುದು, ನಾವು 40% ಇಂದ ಸೆಂಟ್ರಲ್ ಗವರ್ಮೆಂಟ್ 40% ಜಾಸ್ತಿ ಕೊಡುವುದಿಲ್ಲ ಅಂತ. ನಂತರ ಎಲ್ಲ ನಿಯೋಗ ಎಲ್ಲ ಹೋಗಿ 50% ಕೊಡುದು ಅಂತೇಳಿ ಆಗಿದೆ. 50% ರಾಜ್ಯ ಸರ್ಕಾರ, 50% ಸೆಂಟ್ರಲ್ ಗವರ್ಮೆಂಟ್ ಕೊಡುವಂತ ಕಾರ್ಯಕ್ರಮ ಇವತ್ತು ಅದರ ಬಗ್ಗೆ ಕೆಲಸ ಕಾರ್ಯ ಆಗ್ತಾ ಇದೆ. ಇಷ್ಟು ಒಳಗಡೆ ಅದರ ಕೆಲಸ ಪೂರ್ತಿಯಾಗಿ ಇಲ್ಲಿ ಒಂದು ವಾಣಿಜ್ಯ ಸಂಕೀರ್ಣದ ರೀತಿಯಲ್ಲಿ ಮುಂದೆ ಬರಬೇಕಾಗಿತ್ತು, ಇಲ್ಲಿ ವ್ಯವಹಾರಗಳಾಗಬೇಕಾಗಿತ್ತು. ಪ್ರತಿ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಕೂಡ ಕುಂಠಿತ ಆಗುವ ಸಂದರ್ಭದಲ್ಲಿ ಇಲ್ಲೇ ಪಂಚಾಯತ್ ಇತ್ತು, ಸಾಧಾರಣ 10 ವರ್ಷ 11-12 ವರ್ಷ ಆಯ್ತು. ಇಲ್ಲೊಂದು ಇಲ್ಲಿ ಈ ರೋಡ್ ಹತ್ರ ಮನೆ ಹೋಗಿ ಅವರಿಗೆಲ್ಲ ಮನೆ ಕೊಟ್ಟು ಇವತ್ತು ಅವರಿಗೆ ಮನೆ ಕಟ್ಟುವಂತ ಕೆಲಸ ಕಾರ್ಯ ಇನ್ನೂ ಕೂಡ ಪೂರ್ತಿ ಆಗಿಲ್ಲ, ಆ ಕೆಲಸ ಕಾರ್ಯ ಅವರಿಗೆ ಮನೆ ಸಿಗುವಂತ ಅವಕಾಶಗಳಾಗಲಿಲ್ಲ. ಈ ರೀತಿಯಲ್ಲಿ ಅನೇಕ ನಾವು ಹುಡುಕ್ಲಿಕ್ಕೆ ಹೋದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ಮುಂದಿಟ್ಕೊಂಡು ನಾವು ಸಾಕಷ್ಟು ಮನೆಗೆ ಹೋಗಿ ಇವತ್ತು ಮತದಾರರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಕಾರ್ಯ ಮಾಡಬೇಕು. ಹೆಚ್ಚಿನ ನಿಮಿಷ ಒಂದು ನಮ್ಮ ಇವರು ಕೂತಿದ್ದಾರೆ, ಪಂಚಾಯತ್ ಅಧ್ಯಕ್ಷರಾಗಿದ್ದಂಥವ್ರು ಅಲ್ಲಲ್ಲ ಲೀಡ್ ಆಗ್ತಾರೆ. ನಾವು ಒಂದ್ಸಲ ಒಂದು ಮಗು ನೀರಿಗೆ ಬಿದ್ದು ತೀರ್ಕೊಂಡು ತೆಂಗಿನಕಾಯಿ ತೆಗಿಲಿಕ್ಕೆ ಹೋಗುವಾಗ ಆ ಸಮಯದಲ್ಲಿ ಆ ಹೆಣವನ್ನು ಕೊಂಡೋಗ್ಲಿಕ್ಕೆ ಅಲ್ಲಿ ಗುರುಗಳು ಮತ್ತು ನಾವು ಜೊತೆಗೆ ಹೋಗಿದ್ವಿ, ದೋಣಿಯಲ್ಲಿ ಹೋಗಿದ್ವಿ. ಆ ಸಂದರ್ಭದಲ್ಲಿ ಇವತ್ತು ಇಲ್ಲಿಗೆ ಸಂಪರ್ಕ ಸೇತುವೆ ಆಗ್ಬೇಕು ಅನ್ನುವಂತ ರೀತಿಯಲ್ಲಿ ಅಲ್ಲಿ ಹೋದಂತ ಸಮಯದಲ್ಲಿ ನಾವು ಅದನ್ನ ಬೆನ್ನು ಹಿಡಿದು ಅಲ್ಲಿ 3 ಸೇತುವೆಗಳನ್ನು ಮಂಜೂರಾತಿ ಮಾಡಿಕೊಟ್ಟೆವು. 3 ಕುದುರೆಗೆ 3 ಸೇತುವೆಗಳನ್ನು ಮಾಡಿಕೊಟ್ಟೆವು. ಇವತ್ತು ಆ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ಸುಲ್ತಾನ್ ಇವತ್ತು ಆ ರಸ್ತೆ ಇರ್ಬೋದು, ಕಾಂಕ್ರೀಟೀಕರಣ ಮಾಡಿದ ರಸ್ತೆ ಇರ್ಬೋದು, ಇಲ್ಲೇ ಇದನ್ನ ಸ್ಟೇಡಿಯಂ ಆಗಿ ಮಾಡಬೇಕು ಅಂತೇಳಿ ಜಾಗವನ್ನೆಲ್ಲ ಕಂಪೌಂಡ್ ಹಾಕಿ ವ್ಯವಸ್ಥೆ ಮಾಡುವಂತ ಕೆಲಸ ಕಾರ್ಯಗಳಿರ್ಬೋದು, ಅನೇಕ ಹುಡುಕ್ಲಿಕ್ಕೆ ಹೋದ್ರೆ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಈಗ ಅಂತೂ ಯಾವ ಅಭಿವೃದ್ಧಿಯ ಕಾರ್ಯಕ್ರಮದ ಚರ್ಚೆ ಕೂಡ ಇಲ್ಲ, ಎಲ್ಲವೂ ಸ್ಥಗಿತ. 3 ವರ್ಷಗಳಲ್ಲಿ ಯಾವ ಕೂಡ ಹಕ್ಕುಪತ್ರದಲ್ಲಿ ಕೂಡ ಮಾತಾಡೋರಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ನಾವೇನು ಕರ್ತವ್ಯ ಮಾಡಬೇಕಾಗಿದ್ದ ಜನಪ್ರತಿನಿಧಿಗಳು ಅದು ಮಾಡದೇ ಇರುವಂತ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಪ್ರತಿಯೊಂದು ಕೆಲಸ ಕಾರ್ಯ ಮಾಡಬೇಕಾಗಿದ್ರು ಕೂಡ ಪಂಚಾಯತ್ ವ್ಯವಸ್ಥೆಯಲ್ಲಿ ಎಷ್ಟು ದಲ್ಲಾಳಿಗಳು ಬೇಕು, ಬೇರೆ ಬೇರೆ ರೀತಿಯಲ್ಲಿ ಬೇಕು, ಆ ವ್ಯವಸ್ಥೆ ಮುಖಾಂತರ ಮುಂದುವರಿಯತಕ್ಕಂಥ ವ್ಯವಸ್ಥೆ ಇದೆ. ಮುಂದಿನ ಹಂತದಲ್ಲಿ ನಾವೆಲ್ಲರೂ ಕೂಡ ಜಾಗೃತರಾಗಬೇಕು. ನನ್ನ ಮನವಿ ಇಷ್ಟೇ ಪ್ರಮೋದ್ ರವರ ಹತ್ರ, ಇವತ್ತು ಈ ಗ್ರಾಮದಲ್ಲಿ ಸುರಿಗೆ ಯಾರ್ಯಾರ ಮನೆಗೆ ಗ್ಯಾರಂಟಿ ಸ್ಕೀಮ್ನ ಯಾವ್ಯಾವ ಯೋಜನೆ ಮುಟ್ತದೆ ಅಂತ ಹೇಳಿ ಸರ್ವೆ ಮಾಡಿಸಿ ನಾವು ಅದನ್ನೇ ಮಾಡಿರೋದು. ಇವತ್ತು ಇಲ್ಲಿ ನಮ್ಮ ಬಾಗಲಕೋಟೆಯಲ್ಲಿ ನಾವು ಸುರಿಗೆ ಹೋಗಿ ಮನೆಗೆ ಹೋಗಿ ಯಾರಿಗೆ ಗ್ಯಾರಂಟಿ ಸಿಗ್ತದೆ, ಇವತ್ತು ಗೃಹಲಕ್ಷ್ಮಿ ಸಿಗ್ತದ, ಗೃಹ ಜ್ಯೋತಿ ಸಿಗ್ತದ, ಅಕ್ಕಿ ಬರ್ತದ, ಅಥವಾ ಇವತ್ತು ಆ ರೀತಿ ಸರ್ವೆ ಮಾಡುವಂತ ಕೆಲಸ ಕಾರ್ಯ ಮಾಡಿ ಆದಷ್ಟು ಶೀಘ್ರವಾಗಿ ಹೇಗೂ ಗ್ಯಾರಂಟಿ ಸ್ಕೀಮ್ ಅಧ್ಯಕ್ಷರಿದ್ದಾರೆ, ನಮ್ಮ ಚಂದ್ರಶೇಖರ್ ಅವರು ಇದ್ದಾರೆ, ಆದಷ್ಟು ಶೀಘ್ರವಾಗಿ ಗ್ಯಾರಂಟಿ ಸ್ಕೀಮ್ ನ ಫಲಾನುಭವಿಗಳ ಒಂದು ಸಮಾವೇಶವನ್ನ ಮಾಡುವಂತ ಕೆಲಸ ಕಾರ್ಯ ಮಾಡಬೇಕು. ಇವತ್ತು ಆ ದಿವಸದಲ್ಲಿ ಹೆಚ್ಚಿನ ವಿಷಯ ದೊಡ್ಡ ಒಂದು ನಮ್ಮ ಫಲಾನುಭವಿಗಳನ್ನು ನಾವು ನೋಡ್ಬೇಕು. ಯಾಕಂತ ಹೇಳಿದ್ರೆ ಗ್ಯಾರಂಟಿಯನ್ನು ನಿಲ್ಲಿಸಬೇಕು ಅನ್ನುವಂತ ರೀತಿಯ ಹೋರಾಟವನ್ನು ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ಇವತ್ತು ನಾವು ಅದರಲ್ಲಿ ಹೋಗಿ ಇವತ್ತು ಫಲಾನುಭವಿಗಳ ತೀರ್ಮಾನವನ್ನು ತಗೊಳ್ತಾ ಇದ್ದೀವಿ. ಹೋಗಿ ಈ ಗ್ಯಾರಂಟಿ ಸ್ಕೀಮ್ ನಿಲ್ಲಬೇಕಾ, ಇದು ಕಂಟಿನ್ಯೂ ಆಗ್ಬೇಕಾ ಅನ್ನುವಂತ ರೀತಿಯಲ್ಲಿ ಆ ಫಲಾನುಭವಿಗಳ ಅಭಿಪ್ರಾಯವನ್ನು ತಗೊಂಡು ಅದನ್ನು ಮುಖ್ಯಮಂತ್ರಿಗೆ ಮುಟ್ಟಿಸುವಂತ ಕೆಲಸ ಮಾಡ್ತಾ ಇದ್ವಿ. ಆ ದೃಷ್ಟಿಯಲ್ಲಿ ಆದಷ್ಟು ಶೀಘ್ರವಾಗಿ ಒಂದು ಗ್ಯಾರಂಟಿ ಸ್ಕೀಮಿನ
ಈ ಒಂದು ಫಲಾನುಭವಿಗಳ ಒಂದು ಸಮಾವೇಶವನ್ನು ಕೂಡ ನಾವು ಮಾಡುವಂತ ಕೆಲಸ ಮಾಡಬೇಕು. ನಮ್ಮಲ್ಲಿ ಆ ಕಾರ್ಯಕ್ರಮ ಇದೆ. ನಾವು ಹಿಂದೆ ಒಬ್ಬ ಕೊಡಲಿಯಲ್ಲೆಲ್ಲ ಹೆಗಲ ನಿಂತ್ಕೊಂಡು ಊರೆಲ್ಲ ಸುತ್ತಿದ್ದಾರಂತೆ ಕೊಡಲಿ ಹುಡುಕ್ಲಿಕ್ಕೆ. ಅದೇ ರೀತಿ ಪರಿಸ್ಥಿತಿ ಆಗಿದೆ. ನಮ್ಮ ಹತ್ರ ಆಯುಧ ಇದೆ, ನಾವು ಮಾಡ್ತಾ ಇಲ್ಲ, ನಾವು ಕಾರ್ಯಕ್ರಮ ಮಾಡ್ತಾ ಇಲ್ಲ. ಆ ಕಾರ್ಯಕ್ರಮವನ್ನು ಮಾಡುವಂತ ಕೆಲಸ ಮಾಡಬೇಕು. ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಎಚ್ಚರಿಕೆ. ಹಿಂದೆಲ್ಲ ಹೋದಾಗ ಬೈತಾ ಇದ್ರು, ಓ ಕಾಂಗ್ರೆಸ್ನವರ ಈಗ ಬಂದ್ರ, ಎಲ್ಲಿ ಹೋಗಿದ್ರಿ, ಏನ್ ಮಾಡಿದ್ರಿ, ಏನಂತ ನಿಮ್ಗೆ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ತಾ ಇದ್ರು. ಈಗ ಆಗಲ್ಲ, ಬನ್ನಿ ಕೂತ್ಕೊಳ್ಳಿ, ಶರಬತ್ ಕುಡಿತೀರಾ, ಟೀ ಕುಡಿತೀರಾ, ಏನ್ ಕೊಡ್ಬೇಕು ಅಂತೇಳಿ ಎಲ್ಲ ನಿಮ್ಮನ್ನೆಲ್ಲ ಆಹ್ವಾನ ಮಾಡ್ತಾರೆ. ಅಂತ ಪರಿಸ್ಥಿತಿಯಲ್ಲಿ ನಾವು ಅವರನ್ನು ಹೋಗ್ಲಿಕ್ಕೆ ತಯಾರಿಲ್ಲ. ನಾವು ಅದನ್ನು ಹೋಗುವಂತ ಕೆಲಸ ಮಾಡಬೇಕು. ನಾವು ಪಕ್ಷದ ಸಂಘಟನೆಯನ್ನ ಬೂತ್ ಮಟ್ಟದಲ್ಲಿ ನಾವು ಸಂಘಟನೆ ಮಾಡಿದ್ರೆ ನಮಗೆ ಅದು ಭದ್ರವಾಗಿರ್ತದೆ. ನಾವು ಮೇಲ್ಗಡೆ ಇರ್ತೇವೆ, ಬ್ಲಾಕ್ ಕಾಂಗ್ರೆಸ್, ನಂತರ ಗ್ರಾಮೀಣ ಕಾಂಗ್ರೆಸ್, ಅದರಿಂದ ಕೆಳಗಡೆ ಹೋಗುವಂತ ಪರಿಸ್ಥಿತಿ ಇರುವುದಿಲ್ಲ. ನಮ್ಮ ಸಂಘಟನೆ ಎಲ್ಲ ಇದೆ, ಸೆಲ್ಲುಗಳೆಲ್ಲ ಇದೆ, ಅದರಲ್ಲಿ ಯಾರಲ್ಲೂ ಕೂಡ ಬ್ಯಾಟ್ರಿ ಇಲ್ಲ. ಬ್ಯಾಟ್ರಿ ತುಂಬಿಸುವಂತ ಕೆಲಸ ಮಾಡಬೇಕು. ನಮ್ಮ ಸಂಘಟನೆಯನ್ನ ಸಾಧಾರಣ 26 ಸಂಘಟನೆ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ. ಬೇರೆ ಬೇರೆ ಜನರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟು ಅವರ ಮುಖಾಂತರ ಸಂಘಟನೆ ಮಾಡುವಂತ ಕೆಲಸ ಮಾಡಿದ್ರೆ ಹೆಚ್ಚು ವಿಷಯ ಇವತ್ತು ನಮ್ಮ ಪ್ರಬಲವಾದಂತಹ ಸಂಘಟನೆ ಕಟ್ಟಲಿಕ್ಕೆ ಅವಕಾಶ ಇದೆ. ಹಿಂದೆ ಇಲ್ಲಿ ನನಗೆ ನೆನಪಿದೆ, ನಾನು ಲೋಕಸಭಾ ಸದಸ್ಯನಾಗಿರುವಾಗ ಎಲ್ಲಾ ಸೀಟ್ಗಳನ್ನು ಕೂಡ ಪಂಚಾಯತ್ ಎಲ್ಲಾ ಸೀಟ್ಗಳನ್ನು ಗೆಲ್ಲುವಂತ ತಾಕತ್ತು ಯಜಮಾನಿ ಆಗಿತ್ತು ನಮಗೆ. ಯಾಕೆ ಈ ಪರಿಸ್ಥಿತಿ ಬಂದಿದೆ? ಆ ದಿಸೆಯಲ್ಲಿ ನಾವೆಲ್ಲರೂ ಕೂಡ ಚಿಂತೆ ಮಾಡಬೇಕು. ನಾವೆಷ್ಟೇ ಈ ಭಾಷಣ ಮಾಡಿದ್ರು ಕೂಡ ತಿಳಿದುಕೊಳ್ಳಲು ಸಾಧ್ಯ ಆಗುದಿಲ್ಲ. ನೀವು ಮನಸ್ಸು ಮಾಡಬೇಕು. ನೀವು ಮನಸ್ಸು ಮಾಡಿದ್ರೆ ನೀವೆಲ್ಲ ಒಗ್ಗಟ್ಟಾಗಿ ಇಲ್ಲಿ ಈ ಸಲ ನಾವೊಂದು ಚರಿತ್ರೆ ನಿರ್ಮಾಣ ಮಾಡಬೇಕು, ಯಜಮಾನಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವಂತ ಕೆಲಸ ಮಾಡಬೇಕು ಅಂತೇಳಿ ತಾವು ಮಾಡಿದ್ರೆ ಮಾತ್ರ ಸಾಧ್ಯ. ಅದನ್ನು ಮಾಡಬೇಕು ಅಂತ ಮಾತ್ರ ಕೈ ಪ್ರಾರ್ಥನೆ ಮಾಡಿಕೊಂಡು ಒಬ್ಬ ಯಶಸ್ವಿಯ ಒಬ್ಬ ಅಧ್ಯಕ್ಷ ಆಗುವಂತ ರೀತಿಯಲ್ಲಿ ಅವರನ್ನು ನಾವು ನಡೆಸ್ಕೊಡ್ಬೇಕು. ಅವರ ಮುಖಾಂತರ ಯಜಮಾನಿ ಅಲ್ಲಿ ಹೊಸ ಚರಿತ್ರೆ ನಿರ್ಮಾಣ ಆಗಲಿ, ಕಾಂಗ್ರೆಸ್ ಪಕ್ಷ ಬಲಿಷ್ಠವಾದಂತಹ ಸಂಘಟನೆ ಆಗಲಿ, ಕಾಂಗ್ರೆಸ್ ಪಕ್ಷದ ಮುಖಾಂತರ ನಿರಂತರವಾಗಿ ಕೆಲಸ ಕಾರ್ಯಗಳಾಗಲಿ. ತಿಂಗಳಿಗೆ ಒಂದು ಸಭೆ ಮಾಡಿ, ತಿಂಗಳಿಗೆ ಒಂದು ಎಲ್ಲ ಪದಾಧಿಕಾರಿಗಳ ಗ್ರಾಮೀಣ ಕಾಂಗ್ರೆಸ್ನ ಪದಾಧಿಕಾರಿಗಳ ಸಭೆಯನ್ನು ಕಡ್ಡಾಯವಾಗಿ ಮಾಡಿ. ನೀವೇ ಕೂತ್ಕೊಂಡು ಡಿಸ್ಕಸ್ ಮಾಡಿ, ನೀವೇ ಮಾಡಿ ಸಂಘಟನೆ ಹೇಗೆ ಮಾಡಬೇಕು, ಇಲ್ಲಿಯ ಪೊಲಿಟಿಕಲ್ ಇಶ್ಯೂನ ಬಗ್ಗೆ ಚರ್ಚೆ ಮಾಡಿ, ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋ ರೀತಿಯಲ್ಲಿ ತಾವೇ ತೀರ್ಮಾನ ಮಾಡಬೇಕು ಅಂತ ರೀತಿಯಲ್ಲಿ ಆಗ್ಬೇಕು. ಆ ರೀತಿಯಲ್ಲಿ ಮಾಡಬೇಕು ಅಂತ ಮಾತ್ರ ಮನವಿ ಮಾಡಿಕೊಂಡು ತಮಗೆ ಶುಭವಾಗಲಿ ಅಂತೇಳಿ ನನಗೆ ಶುಭಾಶಯವನ್ನು ಹೇಳುತ್ತಾ ಇಂದಿನ ಅಧ್ಯಕ್ಷರು ಕೂಡ ನಾನು ಅಭಿನಂದನೆ ಸಲ್ಲಿಕೆ ಮಾಡಿಕೊಂಡು ದೊಡ್ಡ ಒಂದು ಕಾರ್ಯಕ್ರಮವನ್ನು ತಾವು ಒಟ್ಟು ಸೇರಿಸಿ ಎಲ್ಲ ನಮ್ಮನ್ನೆಲ್ಲ ಬರಮಾಡಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತ ಅವಕಾಶ ಕಲ್ಪಿಸಿಕೊಟ್ಟಿದ್ದೀರಿ. ಇಲ್ಲೆಲ್ಲ ಭಾಗಿಯಾಗುವವರನ್ನು ನೋಡಿದಾಗ 100ಕ್ಕೆ 100 ಪಾಲು ಕೂಡ ಕಾಂಗ್ರೆಸ್ ಪಕ್ಷವನ್ನ ಭದ್ರಕೋಟೆಯಾಗಿ ಮಾಡುವಂತ ಶಕ್ತಿ ಎಲ್ರಿಗೂ ಇದೆ ಅಂತ ಮಾತ್ರ ಅದನ್ನು ಮಾಡಬೇಕು ಅಂತ ಮಾತ್ರ ಕೈಗೊಂಡು ಪ್ರಾರ್ಥನೆ ಮಾಡಿ ಅನ್ನೋದನ್ನು ಮಾತು. ಕಾಂಗ್ರೆಸ್ ಪಕ್ಷವನ್ನು ಪಡ್ಕೊಂಡಿದ್ದಾರೆ ಶ್ರೀಯುತ ಪ್ರಭುಚಂದ್ರ ಹೆಜಮಾಡಿಯವರಿಗೆ ಜೋರಾದ ಚಪ್ಪಾಳೆ. ಎಲ್ಲರ ಪರವಾಗಿ ಕೂಡ ಅಭಿನಂದನೆಯನ್ನು ಸಲ್ಲಿಸಿದರೆ ಮುಂದಿನ ಎಲ್ಲ ಯೋಜನೆಗಳು ಅನುಷ್ಠಾನಗೊಳ್ಳಲಿ. ಪಕ್ಷ ಇನ್ನಷ್ಟು ಶ್ರೀಮತಿ ದೀಕ್ಷಾ ಹೆಜಮಾಡಿ ಅವರು, ವಿಶಾಲ್ ಹೆಜಮಾಡಿ ಅವರನ್ನು ನಮ್ಮ ಪಕ್ಷದ ಅಧ್ಯಕ್ಷರಾದ ವೈಎಸ್ ಕುಮಾರ್ ಹಾಗೂ ಮಾಜಿ ಸಚಿವರಾದ ವಿನಯ್ ಕುಮಾರ್ ಸರ್ ಅವರು ಪಕ್ಷಕ್ಕೆ ಬರಮಾಡಿಕೊಡಬೇಕಾಗಿ ವಿನಂತಿಸಿಕೊಡುತ್ತದೆ. ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಆತ್ಮೀಯ ಸ್ವಾಗತ ವಹಿಸಿದ್ದೇವೆ. ಪಕ್ಷದ ಸಿದ್ಧಾಂತವನ್ನು ಮೆಚ್ಚಿ, ಪಕ್ಷದ ಕಾರ್ಯ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಇವತ್ತಿನ ದಿನ ವಹಿಸಿರುವಂತಹ ಮುಂದಿನ ನಾಯಕರು ನಮ್ಮ ಪ್ರಭುಚಂದ್ರ ಹೆಜಮಾಡಿ ಅವರಿಗೆ ಹೆಜಮಾಡಿ ವಿಲಾಸದ ವತಿಯಿಂದ ಒಂದು ಗೌರವ ಸನ್ಮಾನವನ್ನು ಸಲ್ಲಿಸಿದ್ದಾರೆ. ಹೆಚ್ಚು ಮಾತಾಡಬಹುದು. ಯಾರೊಂದು ಅನಸ್ಪೆಕ್ಟೆಡ್ ಆದ ಕಾಲೇಜು ವಿದ್ಯಾರ್ಥಿಗಳು ಜೈಕರದ ಸಂಘಟನೆ ಮೂಲಕ ಸ್ಟಾರ್ಟ್ ಅಂತ ಅದರ ಸಂಘಟನೆ ಇತ್ತು. ಅದನ್ನ ಜಗದೀಶ್ ಆಚಾರ್ಯರು ಆಯ್ತಾ ನಂತರ ವಿದ್ಯಾರ್ಥಿ ಕಾಲೇಜಿಂದ 1980ನೇ ಇಸ್ವಿಯಲ್ಲಿ ವಿಜಯ ಕಾಲೇಜಿಂದ ಯೂನಿಯನ್ ಸೆಕ್ರೆಟರಿ ಇದ್ದೇವೆ. ಆಗಾಗ NSI ಮಾಡ್ಕೊಂಡು ಬಂದೆ. ಪಡೆದು NSI ಅಧ್ಯಕ್ಷರಾದ ಇಲ್ಲ ಬಂದು NSI ಸೆಕ್ರೆಟರಿ ಅವರು ಆ ಟೈಮು ಆಚಾರ್ಯ ಫಸ್ಟ್ ಜಗದೀಶ್ ಆಚಾರ್ಯ ಮುಖ್ಯ ಅತಿಥಿ ನೆನಪು ಸೈಕಲ್ ಮಸ್ತ್ ಸಂಘಟನೆ ಮಾಡಿದಾಗ ಎಕ್ಕಲನ್ನು ಗುರುತಿಸಿದ್ದಾರೆ. ಅದರಿಂದ MLA
ಶ್ವೇತ ವಸಂತ ಶ್ವೇತ ಅಂತ ಗುರುತಿಸೋದು ಮಸ್ತ್ ಬ್ಲಾಕ್ ಕಾಂಗ್ರೆಸ್ ಯೂತ್ ಜನರಲ್ ಸೆಕ್ರೆಟರಿ ಅಂತ ಅವಕಾಶ ಕೊಟ್ಟಿದೆ. ಅಂಚನೆ ಅಲ್ಪ ಎಕ್ಸಿಕ್ಯೂಟಿವ್ ಕಮಿಟಿದ ಒಂದು ಮೆಂಬರ್ ಆಗಿನ ಒಂದು ನಾಮಿನೇಷನ್ ಬರ್ತದೆ ಸಂದರ್ಭ ಬರ್ತದೆ. ಅದಕ್ಕೆ ಪೂಜೆಂತ ಮೊದಲಿರ್ತದೆ ಫೋಟೋ ಮೂಲ ಇರ್ತದೆ. ಅದಾಗ ನಮ್ಮ ಇತದ ವೈಸ್ ಕುಮಾರ್ ಒಬ್ಬ ಹಾಗೆ ಜಿಲ್ಲಾ ಪಂಚಾಯತ್ ಕ್ಯಾಂಡಿಡೇಟ್ ಜನ ವೈದ್ಯರಿಗೆ ಆತ್ಮೀಯರಾಗಿದ್ದಾರೆ. ಆರೇನು ಉದ್ದೇಶ ಬಂದರೆ ಐದು ನಾಮಿನೇಷನ್ ಮಸ್ಕತ್ ಮಾಡಲಾಗಿದ್ದಾರೆ. ಎನ್ನ ಮೊಟ್ಟಕೊಗೆ ನಮಗೂ ಒಳ್ಳೆಯದು ಅವ್ರು ಕೊಟ್ಟು ಆಗೋಗಿ ಮಂಗ ಕೊಟ್ಟು ಬೇಕಾದ್ರೆ ಮಾಡಿದ್ದಾರೆ. ಅದು ಇದೆಲ್ಲ ಒಳ್ಳೆಯದು ಕಚೇರಿಗೆ ಒಳ್ಳೆಯದು ಕತ್ತರಿಗೆ ಫೋಟೋ ಎಣ್ಣೆ ಮಾಡಿದ್ರೆ ಆ ಪ್ರಮೋದ್ ಏನಾದ್ರು ಪ್ರಮೋದ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಮಾಡಿದ್ರೆ ದಸ್ತತ್ ಮಾಡ್ತಾರೆ. ಅದನ್ನು ಎಕ್ಸಿಕ್ಯೂಟಿವ್ ಕಮಿಟಿ ಇದು ಮಾಡಿದ ಬರುವುದು ಆತ್ಮದ ನಾಯಕರನ್ನು ಇದನ್ನೆಲ್ಲ ಯಾನ ಅಂಚನೆ ಸುಕುಮಾರ್ ಬ್ಲಾಕ್ ಎಕ್ಸಿಕ್ಯೂಟಿವ್ ಕಮಿಟಿ ಒಟ್ಟು ಕೆಲಸ ಮಾಡ್ತಿರ್ತಾರೆ. ಅದಕ್ಕ ಅವೇ ಹೊಸ ಸಾಲ ಈಗ ರಾಜಕುಮಾರ್ ಲಾಸ್ಟ್ ರಾಜೇಶ್ ತಪ್ಪ ಬೇರೆ ಪಕ್ಷ ಪಕ್ಷ ಒಪ್ಕೊಂಡು ಹೋಗ್ತಾ ಅಂತೇಳಿ ರಾಜೇಶ್ ಬೇಕಾದ್ರೆ ಬರ್ತಿರ್ತೇನೆ ಚೆನ್ನಾಗಿ ನೆಟ್ಟೆ ಹೇಳ್ತಾರೆ. ಆ ನಿಖಲನ್ನು ನಿಜವಾಗ್ಲೂ ಗುರುತಿಸಿದ್ರೆ ನಮ್ಮ ವಿನಾಯಕ ಆ ಟೈಮು ಎಂಟೆ ಅದಕ್ಕೆ ಚೈತನ್ಯ ನನ್ನ ಸಂಸ್ಥೆಗೆ ಮತ್ತೆ ವಾಚನಾಲಯ ಬಂದ ಸಾರ ಕೊಡ್ತು ಬೇಕಾಗ ಆ ಸಂಸ್ಥೆಗಳ ಕಟ್ಟಡ ಮಾರಿ 20 ವರ್ಷ ತುಂಬ 22 ವರ್ಷ ತುಂಬ ಬಂದಿದ್ದಾರೆ. ಅಂಚನೆ ಆಯ್ತು ಕೂಡ MLA ಅನ್ನೋಲ್ಲ ಕೂಡ 3 ಲಕ್ಷ ಕೂಡ ಕಟ್ಟಡ ಕಂಪ್ಲೀಟ್ ಮಾಡ್ತಾರೆ. ಆ ರೈತರ ಮಸ್ತ್ ವಿನಯ್ ಕುಮಾರ್ ಸೊರಕೆ ಕೊಡ್ತಾರೆ. ಏಪಲ ಇಲ್ಲಲ್ಪ ಒಂದು ಬ್ರಹ್ಮಕಲ್ಲ ರಸ್ತೆ ಮಾಡ್ಕೊಂಡು ಮಾಡ್ತಿರಲಿಲ್ಲ. ಇಮಿಡಿಯೇಟ್ ರಸ್ತೆ ಮಂತ್ರ ಮಾಡ್ತಾರೆ. ಏನು ಮಾಡ್ತಾರೆ ಕೂಡ ಅದು ಮಾಡ್ತಾರೆ. ನಂಚ ಆಗ ನಾಯಕತ್ವ ಇಂತ ಸುಧೀರ್ 1 ವರ್ಷ ಅಧ್ಯಕ್ಷ ಪ್ರತಿಯೊಂದು ಮೀಟಿಂಗ್ ಗಮನಿಸ್ತೇವೆ. ಎಂಗಳಿಗೆ ಬ್ಯಾಂಕ್ ಮೀಟಿಂಗ್ ಮಾಡಿ ಪ್ರತಿಯೊಂದು ಮೀಟಿಂಗ್ ನೆತ್ತೋಗುತ್ತೇವೆ. ಅಂದ ವಿನಯ್ ಕುಮಾರ್ ಸೊರಕೆರೂಪಣ ಇಲ್ಲದೆ ಕೂತುಡ ಮೀಟಿಂಗ್ ಇರುತ್ತೆ. MLA 60 ವಾಟ್ಸಪ್ ಬರ್ತಿರುತ್ತೆ. ರಾಜಕೀಯ ವಾಟ್ಸಪ್ ತೊಂದರೆ ತುಳೋದಿಲ್ಲ. ಐದು ರಿಟೈರ್ಡ್ ಆಗಿಲ್ಲ ವಿನಯ್ ಕುಮಾರ್ ಸೊರಕೆರೆ ಒಬ್ಬರು ಮಸ್ತ್ ಮಂಡೆ ನಾನು ಮುಚ್ಚಿ ಬಂದಿದ್ದೆ. ಮಸ್ತ್ ಮುಚ್ಚಿದ್ ಮಾಡಿದೆ ಒಬ್ಬರು ನಾನೇ ಅವರಿಗೆ ಶೇಖರ ಮಾಡಿ ಮಸಾಲ ಬೇರೆ ಆಗೋದು ಸುದೀರ್ ಮಾಡಿದ್ರು. ಮುಂದಿನ ಶೇಖರ ಮಾಡಿ ಸುಭಾಷ್ ಬ್ಲಾಕ್ ಹೋಯ ಕೋಟಗ ಮಕ್ಕಳು ಬಂಡೆ ಇದು ಸೊರಕೆರೆ ಬಂದರೆ ಯಾರು ಮಕ್ಕಳು ಏನು ಮಾಡ್ತಾರೆ. ಅದಕ್ಕೆ ಮಕ್ಕಳು ಬಂದರೆ ಕ್ರಿಯೆ ಮಾಡೋದು ಮತ್ತೆ ಸೊರಕೆರೆ ಬಂದರೆ ಪ್ರಬೋಧನೆ ಮ್ಯಾನೇಜರ್ ಮಸ್ತ್ ಬ್ಯಾನರ್ ಮಾಡ್ಕೊಡ್ತು ಕೆಪಾಸಿಟಿ ಮಲ್ಕೊಡುದು ಮಾಡಿ ಅಂಚ ಎಕ್ಕಲೆ ದಾಳ ಆಗ ನಾಯಕತ್ವ ಆಗ ನಮ್ಮ MLA ಅವರು ನನಗೆ ಆಸೆ ಉಂಟು ಅಂಚ ಆಗ ನಾಯಕತ್ವ ಕೆಲಸ ಮಾಡ್ಕೊಂಡು ಸುದೀರ್ಲ ಮಸ್ತ್ ಸಾಕಾರ ಹೋಗ್ತದೆ. ಅಂಚನೆ ಯಾರು ಬಂದೆ 1 ವರ್ಷ ಅಧ್ಯಕ್ಷರಾಗಿದ್ದಾರೆ. ಆಗ ಎಲ್ಲ ಬಿರೋರು ಇಲ್ಲ ಅದೆಲ್ಲ ಮಸ್ತ್ ಎತ್ತೋದ್ಬೋದು ಅಂತಂದ್ರೆ ಸುಭಾಷ್ ಸಾಲಿನವರು ಮಾತಲ್ಲ ಅದಿದ್ದ ಫ್ರೆಂಡ್ ಏಪಲ ಎನಿ ಟೈಮ್ ಅಂಚನೆ ಮಾತ ಮುದಿಕ್ಲ ಸುದಿರ್ಲ ಇಲ್ಲಿ ಮಾತಾಡ್ಲಿಲ್ಲ ಹೋಯ ಮಾತಾಡಲ್ಲ ಬಿಟ್ಟಲ್ಲ ಮಾತೆಲ್ಲ ಸಪೋರ್ಟ್ ಆಗ್ತದೆ. ಅಂಚನೆ ವಿನಯ್ ಕುಮಾರ್ ಸೊರಕೆ ಒಂದು MLA ಮಿನಿಸ್ಟರ್ ಒಂದು ಇದು ಮಾಡ್ತಿದ್ದೇವೆ. ಅವ್ರು ಎಲ್ಲ ಮಾಡ್ತಿದ್ದೇವೆ. ಪ್ರತಿ ಕೂತು ಹೋದ ಮೀಟಿಂಗ್ ಮಾಡ್ಕೊಂಡಿದ್ದ ಕಾನ್ಸೆಪ್ಟ್ ಎಲ್ಲ ಮಾಡ್ತಿದ್ದೀವಿ. ಫಸ್ಟ್ ಸ್ಟಾರ್ಟ್ ಮಾಡಿದೀವಿ ನಾವೇನು ನಮ್ಮ ಬೂತದಕ್ಕೂ ನಮ್ಮ ಒಂದು ಗ್ರಾಮೀಣ ಸಮಿತಿ ಆ ಮತ್ತೊಂದು ಹೋಗ್ತದೆ ಖಂಡಿತವಾಗಲ್ಲ ನಮ್ಮ ಸಕ್ಸಸ್ ಆಗುವ ಆ ಖಂಡಿತವಾಗಲ್ಲ ಗ್ರಾಮೀಣ ಪ್ರತಿಯೊಂದು ಬೂತ್ಗಳ ಹೋದು ಆ ಬೂತದ ಹೆಚ್ಚಿನ ಕರೆಕ್ಟ್ ಮಲ್ತದ ಬೂತ್ ಬೂತ ಸಮಸ್ಯೆ ಜನಪದ ಸಮಸ್ಯೆ ಬಂದ ಆಂದೋಲನ ಬರ್ತೇವೆ. ಅಂಚೆ ಮಾತಿರಲ್ಲ ಇದು ಮಸ್ತ್ ಯಜಮಾನ ಹಿರಿಯರ್ ಕೂಡ
ಉದರಪುರ ಬಂದಿದ್ದು ಮಾತೆಲ್ಲ ವೆಂಕಟ ಹತ್ರ ಎಕ್ಕಲ ಬಗ್ಗೆ ವಾಹನ ಬಲ ಬರ್ತದ್ದು ಒಂದು ಕಾಂಗ್ರೆಸ್ ಪಾರ್ಟಿ ಸ್ವಲ್ಪ ಎಟ್ಟ ನಿಂತಿದ್ದಕ್ಕೆ ನಾವು ಗೆಲ್ಲಿಸುವ ನಂತರದಲ್ಲಿ ಧೈರ್ಯ ಖಂಡಿತವಾಗ ಅದಕ್ಕೆಲ್ಲ ಸಾಕಾರ ಅಂಚೆನೆ ವಿನಂತಿ ನಾವು ಅಂಚೆನೆ ಮೋಹನ್ದಾಸ್ ಹೆಜ್ಮಾಡಿ ನಟ್ಟು ವಿನಯ್ ಕುಮಾರ್ ಸಲಕಡೆ ಮನವಿ ನಾರಾಯಣ ರಸ್ತೆ ಎಲ್ಲರಿಗೆ ಸರಿ ಮಾಡ್ಕೊಂಡು ಒಕ್ಕೊಂದು ಸುರಕ್ಷಿತ ಎಲ್ಲಿ ಮಾಡಿ ಹಬ್ಬದ ಆರಾಟ ಉಂಟು ಐಪೈಟಿಗೆ ಅನುದಾನ ಅವರು ಸುರಕ್ಷಿತ ಮಾಡೋದಿಲ್ಲ ವಿನಯ್ ಕುಮಾರ್ ಸಲಕಡೆ ಹೆಚ್ಚಾದ ಗವರ್ಮೆಂಟ್ 5 ಲಕ್ಷ ಜನ ನಾನು 70 ಕೊರಡು ಈಗ ಬರ್ಪ ಈಗ ಆ ಕ್ಷೇತ್ರ ಬರ್ತದೆ ತೂದು ಅದಕ್ಕೆ ಅನುದಾನ ವಿಪುಲ ಕೇಂದ್ರ ಪ್ರಯತ್ನ ಮಾಡ್ಕೊಂಡು ಇದಕ್ಕೆ ಹಾಕೊಂಡು ಸೂರ್ಯ ಕೂಡ ಬ್ಯಾಂಗ್ಳೂರಲ್ಲ ರೆಡಿ ಬಂದ ಬರೋದಿಲ್ಲ ಅಚ್ಚರಿ ಡಾಕ್ಟರ್ ಎಲ್ಲ ಮಸ್ತ್ ನಾನು ಸಾಮಾಜಿಕ ನಾಗರಿಕ ಸಮಿತಿ ಮತ್ತು ನಾನು ಹೋರಾಟ ಮಾತಾಡಿದ್ರೆ ಅದಕ್ಕೆ ಇನ್ನು ಮಾತಾಡಿದ್ರೆ ಅವರು ಸದಸ್ಯ ಸ್ಥಾನ ಐಕ್ಯ ಬ್ಯಾಂಗ್ಳೂರು ಹೈಕೋರ್ಟ್ ಅಷ್ಟು ಖರ್ಚು ಬಂದು ನಾನು ಬಂದ ವೈಯಕ್ತಿಕ ಖರ್ಚು ಮಾಡೋದು ವಿನಯ್ ಕುಮಾರ್ ಸರ್ಕಾರ ವೈಯಕ್ತಿಕವಾದ ಖರ್ಚು ಬಂದು ನಾನು ಸೀತಾ ನೋಡ್ಕೋಸ್ಕರ ಐದಾದ್ರೆ ಆರೋಗ್ಯ ಮಾತ್ರ ಉದ್ದೇಶ ಆಗ್ತಾ ಇದೆ ಅಷ್ಟು ಎಲ್ಲ ನಿಜವಾದ ಒಂದು ರಾಜಕೀಯಕ್ಕೋಸ್ಕರ ಎಲ್ಲ ಮಸ್ತ್ ಸಪೋರ್ಟ್ ಮಾಡ್ಕೊಂಡು ಈ ಗ್ರಾಮೀಣ ಕಾಂಗ್ರೆಸ್ ಮಾಡ್ಕೊಂಡು ಬಂದ ವಿನಂತಿ ಮಾಡ್ಕೊಂಡು